ಬಿಡಿಸ್ರಿ ಎಲ್ಲ ರೆಡಿನೇ ಇಟ್ಟದ ಚೆಂದಂಗೆ ತಿಳ್ಕೊಂಡು ಬಿಡಿಸ್ಬೇಕು. ಇಂಥ ಭಿನ್ನ ರಾಶಿಗಳನ್ನು ಕಲ್ತ್ರಿ ಅಂತಂದ್ರೆ ನೀವು ಭಾಳ ಇಂಟೆಲಿಜೆಂಟ್ ಆಗ್ತೀರಿ. ಲಕ್ಷ ಕೊಟ್ಟು ನೋಡಿ ಸರಿಯಾಗಿ ನೋಡ್ರಿ. ಎಲ್ಲ ಪುಷ್ಪಾವರಣ ಹಾಕಿ ಎಲ್ಲ ಇಟ್ಟು ನೋಡಿ ಮೊದಲು ಯಾವ ಕ್ರಿಯೆ ಮಾಡ್ಕೋಬೇಕು ಅನ್ನೋದು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಮುಗೀತು. ಭಾಳ ಅಂದ್ರೆ ಭಾಳ ಉಪಯೋಗದ. ಚೆಂದಾಗಿ ನೋಡ್ರಿ, ಚೆಂದಾಗಿ ಬಿಡಿಸೋರಿ ಗಣಿತಗಳನ್ನು. ಎಲ್ಲ ವಿಡಿಯೋಗಳನ್ನು ನೋಡ್ಬೇಕು ನೀವು. ನೋಡ್ರಿ ಈಗೆಲ್ಲ ಪುಷ್ಪಾವರಣ, ಇದು ದುಂಡಕಂಸ, ಚೌಕಾಂಶ, ಈಗ ಆವರಣಗಳು ಸರಳೀಕರಣ ಬರ್ಲಿಕ್ಕತ್ತಾವ. ಈಗ ನಿಮಗೆ ಇವತ್ತೊಂದು ಈ ಡಿವಿಷನ್ ಕಲ್ತರಿ ಅಂದ್ರೆ ಭಾಳ ಪರ್ಫೆಕ್ಟ್ ಆಗಿಬಿಡ್ತೀರಿ. ಹೆಂಗಂದ್ರೆ ಲಸ ಗಿಸ ಕಲ್ತಿರ್ತೀರಿ, ಇವತ್ತೊಂದೆಲ್ಲ ಬಡ ಬಡ ಮಾಡಿಬಿಡ್ತೀರಿ. ಎಲ್ಲರೂ ನೋಡ್ರಿ ಈಗೆಲ್ಲ ಇಲ್ಲಿ ಛೇದಗಳ ಮೊದಲು ಏನು ಮಾಡಬೇಕು, ಈ ದುಂಡಕಂಸ ಬಿಡಿಸ್ಕೋಬೇಕು. ಇದೆಲ್ಲರಿಗೂ ಗೊತ್ತದ. ಆಮೇಲೆ ಛೇದಗಳ ಸಣ್ಣಾಗಿದ್ದಾಗ ಅಂಶ ಕೂಡ್ಸೋದು ಒಂದೇ 4 ಇಟ್ಟು ಬಿಡ್ಬೇಕು. ಅದನ್ನ ನೆನ್ಪಿಟ್ಬೋದು. 3-4 ಅಂಶ ಪ್ಲಸ್ ಪುಷ್ಪಾವರಣ 3-4 ಅಂಶ ಪ್ಲಸ್ 3-4 ಅಂಶ ಭಾಗಿಲೆ ಇದರ ಉತ್ತರ ಎಷ್ಟು ಬಂತು? 3 3 6. ಒಂದೇ 4 ಇಟ್ಟು ಬಿಡ್ರಿ. ಯಾಕಂದ್ರೆ ಛೇದಗಳು ಸಣ್ಣಾಗಿದ್ದಾಗ ಒಂದೇ ಇಟ್ಟು ಬಿಡಬೇಕು. ಕರೆಕ್ಟ್. ಪುಷ್ಪಾವರಣ ಕ್ಲಿಯರ್. ಈಗ ಇದ್ರಾಗ ಈ ಕ್ರಿಯೆ ಮೊದಲು ಮಾಡ್ಕೋಬೇಕು. ನೋಡ್ರಿ ಬರೋಬ್ಬರಿ 3-4 ಅಂಶ ಭಾಗಿಲೆ ಏನು 6-4 ಅಂಶ ಬರೋಬ್ಬರಿ 3-4 ಅಂಶ ಗುಣಕ ವಿಲೋಮ. ಗುಣಾಕಾರ ಚಿಹ್ನೆ ಆಗ್ತಂದ್ರೆ ಮ್ಯಾಲೆ 4 ಆಗ್ತದೆ, ತಳಗ 6 ಆಗ್ತದೆ. ಈ 4 ಹೋತು, ಈ 4 ಹೋತು. 3 1 3 2 ಎಷ್ಟು ಬಂತಿದ್ರ ಉತ್ತರ? 1-2 ಅಂಶ ಬಂತು. ಈಗಿನ್ನ ಕ್ಲಿಯರ್ ಆಗಿಲ್ಲ. ಈಗ ಮತ್ತೆ ಹೊಳ್ಳಿ ಇಲ್ಲಿ ಹಚ್ಕೋಬೇಕದನ್ನು. 3-4 ಅಂಶ 3-4 ಅಂಶ ಪ್ಲಸ್ ಪುಷ್ಪಾವರಣ 3-4 ಅಂಶ ಪ್ಲಸ್ 1-2 ಅಂಶ. ನೋಡ್ರಿ ಈಗ ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋರಿ. ನೋಡ್ರಿ ಹೆಂಗೆ ಮಾಡ್ಕೋಬೇಕಂತಂದ್ರೆ ಕ್ರಾಸ್ ಮೇಲೆ ಮಾಡ್ಕೊಂಡು ಬಿಡ್ರಿ. ಇದನ್ನು ಭಾಳ ಸರಳ ಬಂದುಬಿಡ್ತದ. ತಿಳಿತಾ? ಹೆಂಗೆ ಕ್ರಾಸ್ ಮೇಲೆ ಮಾಡ್ಕೊಳ್ಳೋದಂದ್ರೆ ನೋಡ್ರಿ 3-4 ಅಂಶ ಪ್ಲಸ್ 1-2 ಅಂಶ ಈಸ್ ಈಕ್ವಲ್ ಟು ಇಷ್ಟು ಮಾಡ್ಕೊಂಡು ಬಿಡ್ರಿ. ನೋಡ್ರಿ 2 3 6 2 3 6 ಪ್ಲಸ್ 4 1 4 4 2 8. 6 4 ಎಷ್ಟಾಯ್ತು? 10 ಆಯ್ತು. ತಳಗೆ 8 ಆಯ್ತು. ನೋಡಿ 2 5 2 4 ಎಷ್ಟು ಬಂತು? 5-4 ಅಂಶ ಬಂತು. ಈಗ ಯಾವ ಕ್ರಿಯೆ ಅದ? 3-4 ಅಂಶ ಅದ, 5-4 ಅಂಶ ಅದ. ಈಗ ಲಾಸ್ಟ್ ಇಷ್ಟು ಜಾಗ ತಗೋತ. ಈಗ ಬಂದದ್ದು ಇದು, ಇಲ್ಲಿ ಬಂದದ. ಈಗ ಯಾವುದು? ಇದಕ್ಕೆ ಬಂದದ. ಈಗ ನೋಡಿ 3-4 ಅಂಶ ಪ್ಲಸ್ ಎಷ್ಟು ಬಂದದ? 5-4 ಅಂಶ. ನೋಡಿ 5 3 8 4 ತಳಗಿಡ್ರಿ. ಯಾಕಂದ್ರೆ ಛೇದಗಳು ಸಣ್ಣಾಗಿದ್ದಾಗ 4 ತಳಗಾಯ್ತು. 5 3 8 ಆಯ್ತು. 4 1 4 2 ಬರೋಬ್ಬರಿ ಎಷ್ಟು? 4 2 ಬರೋಬ್ಬರಿ. ಉತ್ತರ ಎಷ್ಟು ಬಂತು? 2 ಬಂತು. ಆನ್ಸರ್ ಇಸ್ ಈಕ್ವಲ್ ಟು 2. ಉತ್ತರ ಸಂಖ್ಯೆ ಡಿ. ನೀವೆಂಥ ಗಣಿತಗಳು ಪರ್ಫೆಕ್ಟ್ ಆಗಿಬಿಡ್ರಿ. ಎಷ್ಟು ಶಣರಾಗ್ತೀರಿ ಅನ್ಸುತ್ತೆ. ನಾವು ದೊಡ್ಡ ಬರ್ಲಿಕ್ಕತ್ತ ನಿಮ್ಮ ಕಾಣಿಸಂಗ. ಈಗ ಅದನ್ನ ಮುಂದಿನ ಲೆಕ್ಕ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೊರಿ. ಈ ಕ್ರಿಯೆಯನ್ನು ಮೊದಲು ಮಾಡಿಕೊಂಡು ಈ ಚಿನ್ನಕ್ಕೆ ನಡಬರ್ಕೆ ಇಡಬೇಕಾದ. ಬರೋಬ್ಬರಿ 1 3 ಅಂಶ ಬಾಗಿಲೆ 1 6 ಅಂಶ ಈಸ್ ಈಕ್ವಲ್ ಟು 1 3 ಅಂಶ. ಗುಣಾಕಾರ ಹಾಕಿದ್ರೆ ಮ್ಯಾಲೆ 6 ಆಗ್ತದೆ, ತಳಗೆ ಏನಾಗ್ತದೆ? 1 ಆಗ್ತದೆ. 3 1 3 2 ಬರೋಬ್ಬರಿ 2ನೇ 1 ಅಂದ್ರೆ ಇದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಇದ್ರ ಉತ್ತರ 2 ಇಟ್ಟುಬಿಡ್ರಿ. ಓಕೆ, ಮುಂದಿನ ತೊಗೊಂಡ್ಬರ್ರಿ. 1 2 ಅಂಶ ಮೈನಸ್ ಇದ್ರ ಉತ್ತರ ಎಷ್ಟು ಬಂದದ? 2 ಬಂದದ. ಛೇದ 1 ಇಟ್ಕೋರಿ. ಇದರದ ಉತ್ತರ ಪ್ಲಸ್ 1 4 ಅಂಶ ಗುಂಡ್ಲೆ 1 2 ಅಂಶ. ಈಗ ಈ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೊರಿ. 1 1 1 4 2 8 1 2 ಅಂಶ ಮೈನಸ್ 2 1 ಅಂಶ ಪ್ಲಸ್ 1 8 ಅಂಶ. ಇದೆಲ್ಲ ಸಹ ಎಷ್ಟಾಗ್ತದೆ ನೋಡ್ರಿ. ದೊಡ್ಡ ಅಂಕೆ ಯಾವ್ದು? ಇದ್ರಾಗ 8 ಅದ. 2ಕ್ಕೂ ಭಾಗ ಹೋಗ್ತದ. 8 ಇಟ್ಕೊಂಡು ಬಿಡ್ರಿ. 2 4 1 8 8 1 4 1 4
ಮೈನಸ್ 8 2 16 ಪ್ಲಸ್ 1 1 1 ಇಸ್ ಈಕ್ವಲ್ ಟು ಪ್ಲಸ್ಗಳು ಒಂದು ಕಡೆ ತಗೋರಿ 5 ಮೈನಸ್ 16 ಡಿವೈಡೆಡ್ ಬೈ 8 ದೊಡ್ಡ ಚಿನ್ನದಾಗ ದೊಡ್ಡ ಅಂಕಿ ಚಿನ್ನ ಮೈನಸ್ ಅದ, ಅದಕ್ಕೆ ಉತ್ತರ ಏನು ಮಾಡಬೇಕು? ಮೈನಸ್ನಾಗ ಇಟ್ಬಿಡ್ರಿ. ಉತ್ತರ ಮೈನಸ್ ಇಡ್ರಿ. ಯಾಕೆ? ದೊಡ್ಡ ಅಂಕಿ ಚಿನ್ನ ಮೈನಸ್ ಅದ. 16 5 ಆದ್ರೆ 11 8 ಆನ್ಸರ್ ಇಸ್ ಈಕ್ವಲ್ ಟು 11 8 ಮೈನಸ್ ಎಷ್ಟು ಬಂತು? 11 8. ಹಿಂಗೆ ತಿಳ್ಕೊಂಡು ಲೆಕ್ಕ ಮಾಡ್ಬೋದು. ಆನ್ಸರ್ ಇಸ್ ಈಕ್ವಲ್ ಟು ಮೈನಸ್ 11 8 ಎಲ್ಲದು ನೋಡ್ರಿ ಉತ್ತರ. ಮೈನಸ್ 11 8 ಉತ್ತರ ಸಂಖ್ಯೆ ಬಿ. ನೋಡ್ರಿ, ಇಂಥ ಗಣಿತಗಳನ್ನು ಕಲಿಯೋದರಿಂದ ನಿಮ್ಮ ಸರಳೀಕರಣ ನವೋದಯದಾಗಿನ ಅಲ್ಲ, ಬ್ಯಾಂಕಿನ್ಯಾಗ ಸಹಿತ ಇವು ಬೀಳ್ತಾವ ಅಂದೇವು. ಇವೆಲ್ಲ ಬ್ಯಾಂಕಿನ ಎಕ್ಸಾಮ್ದಾಗ ಬೀಳ್ತಕ್ಕಂಥ ಗಣಿತಗಳು. ಕೆಲವೊಬ್ರು ಕೋಚಿಂಗ್ ಕ್ಲಾಸ್ನವರು ಬೆಳಗಾವದವ್ರು ನೋಡಿ ಇಂಥ ಗಣಿತಗಳನ್ನು ಬಾಯಲೇನೆ ಹೇಳ್ತಿರ್ತಾರೋ. ನಾವು ಬಾಯಲ್ಲೇ ಹೇಳ್ಬೋದು, ಬಟ್ ನಿಮಗೆ ತಿಳಿಯಂಗಿಲ್ಲ ಅಂತ ನಾ ಬಾಯ್ದಿಂದ ಹೇಳಂಗಿಲ್ಲ. ನಾ ಬಾಯ್ದಿಂದ ಹೇಳಿದಂದ್ರೆ ಒಟ್ಟ ಕಚ್ಚಾ ಉಪಯೋಗ ಮಾಡ್ಲಾರ್ದು ಉತ್ತರ ತೆಗೆದು ತೋರಿಸ್ತೇನೆ. ನಾ ಒಟ್ಟ ಕಚ್ಚಾನೇ ಬೇಡ, ಹಂಗೆ ತೋರಿಸ್ತೇನೆ. ಆದರೆ ಗಣಿತ ತಿಳಿಬೇಕಾದ್ರೆ ನಾವು ರೀತಿ ಪ್ರಕಾರ ತಿಳಿಸ್ತೀವಿ. ಚೆನ್ನಾಗಿ ಬರ್ಕೋರಿ ಫೇರ್ದಾಗ.